ಯಲ್ದೂರು ಗ್ರಾಮದಲ್ಲಿ ವೈದ್ಯಕೀಯ ಉಚಿತ ಶಿಬಿರ ಕಾರ್ಯಕ್ರಮ ಹಿಂದೂಸ್ತಾನ ಖೋ ಕಲಾ ಸಂಸ್ಥೆ ಕರ್ನಾಟಕ ಹಾಗೂ ವೈಪೋಡಿ ಸಂಸ್ಥೆ ಪುನಃ ಮಹಾರಾಷ್ಟ್ರ ಆಯೋಜನೆ ಹೊಂದಿದೆ. ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ವೈದ್ಯಾಧಿಕಾರಿಗಳು ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕಾರ್ಯನಿರತರಾಗಿದ್ದು ಈ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ಹಾಗೂ ಶಾಲೆಯ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ಉಚಿತ ಸೌಲಭ್ಯಗಳನ್ನು ನೀಡುತ್ತೇವೆ. ಈ ಕಾರ್ಯಕ್ರಮದ ಆಯೋಜಿಸಿದ ಗೌರವಾನ್ವಿತ ರೂವಾರಿಗಳು ಈಶ್ವರಯ್ಯ ಹಾಗೂ ಕೋಆರ್ಡಿನೇಟರ್ ವ್ಯವಸ್ಥಾಪಕರು ಸಲೀಂ ಸರ್ ಹಾಗೂ ಶಿವರಾಜ್ ಕುಮಾರ್, ದೀಪ್ತಿ ಮೇಡಮ್, ವಿಮಲಾ ಮೇಡಮ್, ತುಳಸಿ ಮೇಡಮ್, ವೈಷ್ಣವಿ ಮೇಡಮ್, ಸೌಮ್ಯ ಮೇಡಮ್ ಹಾಗೂ ವಿವಿಧ ತಾಲೂಕುಗಳಿಂದ ಬಂದಿರುವ ಎಲ್ಲ ವೈದ್ಯರು ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಸಲೀಂ ಸರ್ ಅವರು ಮಾತನಾಡಿ, ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಶಿಬಿರ ಆಯೋಜನೆ ಮಾಡುವ ಉದ್ದೇಶ ಇಡೀ ಕರ್ನಾಟಕದಲ್ಲಿ ನಿಮ್ಮ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೆಲಸ ನಿರ್ವಹಿಸುತ್ತಿದ್ದೇವೆ. ಇದೇ ಗ್ರಾಮದ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಸಹಕರಿಸುತ್ತಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಸಮಾಲೋಚನೆ ಸಭೆ ನಡೆಸಿ ಅವರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಕಾರದಿಂದ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸೌಮ್ಯ ಮೇಡಮ್ ಅವರು ಮಾತನಾಡಿ, ಈ ದಿನ ಗ್ರಾಮದಲ್ಲಿ ಉಚಿತ ಸೇವೆ ಹಮ್ಮಿಕೊಂಡಿದ್ದು ಖೋ ಕೋಲಾ ಸಂಸ್ಥೆ ಎಲ್ಲರಿಗೂ ಸಹಕರಿಸುತ್ತಾರೆ. ಈ ದಿನ ಕಾರ್ಯಕ್ರಮ ಮಕ್ಕಳಿಗೆ ವಿಟಮಿನ್ಸ್ ಬಗ್ಗೆ ಹಾಗೂ ಹಿರಿಯರಿಗೆ ಬಿಪಿ, ಶುಗರ್ ಎಲ್ಲ ರೀತಿಯ ಕಾಯಿಲೆಗಳಿಗೆ ಉಚಿತ ಸೇವೆ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ದೀಪ್ತಿ ಮೇಡಮ್ ಅವರು ಮಾತನಾಡಿ, ಈ ದಿನ ಗ್ರಾಮಕ್ಕೆ ಬಂದಿರುವ ಮುಖ್ಯ ಉದ್ದೇಶ ಎಲ್ಲ ಜನಸಾಮಾನ್ಯರಿಗೆ ಉಚಿತ ಸೇವೆಗೆ ನಾವು ಈ ಕಾರ್ಯಕ್ರಮ ಸಹಕರಿಸುತ್ತೇವೆ. ಜನರಿಗೆ ದೃಷ್ಟಿ ಎಂಬುದು ಬಹಳ ಪ್ರಾಮುಖ್ಯತೆ. ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಉಚಿತ ಸೇವೆಗೆ ನಮ್ಮೆಲ್ಲರ ಸಹಕಾರ ನೀಡುತ್ತೇವೆ ಎಂಬುದಾಗಿ ಈ ಶಿಬಿರದಲ್ಲಿ ತಿಳಿಸಿದರು. ನಮಸ್ಕಾರ. ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ ಹಿಂದೂಸ್ತಾನ್ ಖೋ ಕೋಲಾ ಬೆವರೇಜ್ ಸಂಸ್ಥೆ ಕರ್ನಾಟಕ ಮತ್ತು ವೈಪೋಡಿ ಸಂಸ್ಥೆ ಪುಣೆ ಮಹಾರಾಷ್ಟ್ರದ ಸಹಯೋಗದೊಂದಿಗೆ ಈ ಗ್ರಾಮದಲ್ಲಿ ನಾವು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ನಾನು ಕರ್ನಾಟಕ ರಾಜ್ಯದ ವೈಪೋಡಿ ಸಂಸ್ಥೆ CSR ಆಕ್ಟಿವಿಟಿಯಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ರಾಜ್ಯದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದಾರೆ. ಅದರ ಜೊತೆಗೆ ಈ ಶಿಬಿರ ಆಯೋಜನೆ ಮಾಡಿರೋ ಉದ್ದೇಶ ನಮ್ಮ CSR ಆಕ್ಟಿವಿಟಿ ಹಿಂದೂಸ್ತಾನ್ ಖೋ ಕೋಲಾ ಬೆವರೇಜ್ ಅಡಿಯಲ್ಲಿ ನಾವು ಎಲ್ಲ ಥರದ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮೊನ್ನೆ ಒಂದು ಕಾರ್ಯಕ್ರಮವನ್ನು ಇದೇ ಆರೋಗ್ಯ ಶಿಬಿರ ಅಂತ ಹೇಳಿ ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಒಂದು ಆಗಿದೆ. ಇನ್ನೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇನ್ನೂ 2 ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುವ ಪ್ಲಾನ್ ಇದೆ. ಹಾಗಾಗಿ ಈ ಶಿಬಿರದಲ್ಲಿ ಈ ಗ್ರಾಮದ ಸಮುದಾಯದ ಜನರು ಬಂದು ಭಾಗವಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ಮಾತು, ಈಗಾಗಲೇ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ರೌನೂರಲ್ಲಿ ಒಂದು ಶಿಬಿರ ಮಾಡಿ ಯಶಸ್ಸು ಮಾಡಿದಾರಲ್ಲ, ಈ ದಿನ ಯಲ್ದೂರು ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಸಮುದಾಯದವರ ಪಕ್ಷಭೇದ ಮರೆತು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಡಾಕ್ಟರ್ ವಿಚಾರಣೆ ಬಂದಿದ್ದಾರಲ್ಲ, ನೋಡೋದಕ್ಕೆ ಯಾವ ರೀತಿ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ನಮಗೆ ಹಿಂದೂಸ್ತಾನ್ ಖೋ ಕೋಲಾ ಬೆವರೇಜ್ ನಾವು ಇಡೀ ಕರ್ನಾಟಕ ಒಂದೇ ಅಲ್ಲ, ಇಡೀ ಇಂಡಿಯಾ ತುಂಬ ಕೂಡ ನಾವು ಮಾಡ್ತೇವೆ. ಅದರ ಜೊತೆಗೆ ಆಂಧ್ರ ಆಗಿರ್ಬೋದು, ತಮಿಳುನಾಡು, ಕೇರಳ, ಮಧ್ಯಪ್ರದೇಶ್, ಅಸ್ಸಾಂ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಕಾರ್ಯನಿರತರಾಗಿದ್ದೀವಿ. ಈಗಾಗಲೇ ನಾವು ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ 2025-26ನೇ ಸಾಲಿನಲ್ಲೂ ಕೂಡ ನಾವು ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಪ್ರೇರಣೆ ಆಗುವಂಥ ಕೆಲಸವನ್ನು ಬಂದಿಗಳು ತುಂಬಾ ಖುಷಿ ಆಗುತ್ತೆ. ಇವರ ತುಂಬಾ ಆಕ್ಟಿವ್ನೆಸ್ ನ ಜೊತೆಗೆ ಕೆಲಸ ಮಾಡ್ತಾ ಇರೋದು ಮತ್ತು ಇದೇ ಊರಿನ ವಾಸ್ತವವಾಗಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ನಮ್ಮ ಊರು ಅನ್ನೋ ಒಂದು ಭಾವನೆಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ನಮ್ಮ ಸಂಸ್ಥೆ ಕೈ ಜೋಡಿಸಿರೋದು ತುಂಬಾ ಖುಷಿ ಕೊಡುವಂತ ಕೆಲಸ. ಇನ್ನೊಂದು ಮಾತು, ಈ ಒಂದು ಗ್ರಾಮದಲ್ಲಿ ಈ ದಿನ
ಒಂದು ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲ ಒಂದು ಸೇವೆಗೆ ತುತ್ತಾಗಿ ಸಹಕರಿಸಿದಂತ ಒಂದು ಈ ಊರಿನ ಮುಖಂಡರಾಗಲಿ, ಒಂದು ನಿಮ್ಮ ಶಿಕ್ಷಣಾಧಿಕಾರಿಗಳಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ನಾವು ಫಸ್ಟ್ ನಾವು ಜಿಲ್ಲಾಧಿಕಾರಿಗಳ ಜೊತೆನೆ ಸಭೆ ನಡೆಸಿದ್ದು, ಈ ಕಾರ್ಯಕ್ರಮಗಳು ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗಬೇಕು ಅಂತ ಹೇಳಿ ಯಾವ್ಯಾವ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ನಾವು ಮಕ್ಕಳ ಜೊತೆ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಯುವ ಜನತೆ ಆಗಿರ್ಬೋದು, ಇವರೆಲ್ಲರ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆನೂ ಕೂಡ ನಾವು ಸಭೆಯನ್ನು ನಡೆಸಿ ಅದರಲ್ಲಿ ನಮಗೆ ಒಪ್ಪಿಗೆನೂ ಕೂಡ ಕೊಟ್ಟಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳು. ನಮ್ಮ ಜಿಲ್ಲೆಗೆ ನೀವು ಬಂದು ತುಂಬಾ ಖುಷಿ ಇದೆ ಅಂತ ಹೇಳಿದ್ರು. ಹಾಗಾಗಿ ಈ ಊರಿನ ಜನರಾಗಿರ್ಬೋದು, ತಾಲೂಕು ಮತ್ತು ಜಿಲ್ಲೆಯರು ಕೂಡ ಪ್ರತಿಯೊಬ್ಬರು ಕೂಡ ಸ್ಪಂದಿಸ್ತಾ ಇದ್ದಾರೆ. ನಮಗೆ ಶಾಲೆ ಆಗಿರ್ಬೋದು, ಸಮುದಾಯಗಳಾಗಿರ್ಬೋದು, ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಆಗಿರ್ಬೋದು, ಮತ್ತು ಮುಖ್ಯವಾಗಿ ವೈದ್ಯಕೀಯ ಸಿಬ್ಬಂದಿ ಕೂಡ. ಸೊ ನಾನು ಕೂಡ ಒಂದು ಟೈಮಲ್ಲಿ ನಾನು ನಿಮಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡಿರೋದ್ರಿಂದ ಈ ಕೆಲಸದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಹೆಸರು ನಾನು ಸಲೀಂ ಅಂತ ಹೇಳಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ವೈಫೋಡಿ ಸಂಸ್ಥೆ ಪುಣೆ ಮಹಾರಾಷ್ಟ್ರದಿಂದ ಈ ಕರ್ನಾಟಕ ರಾಜ್ಯದ ಸಿಬ್ಬಂದಿಯಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೌಮ್ಯ ಅಂತ. ಈ ದಿನ ಎಲ್ದೂರಿನ ಗ್ರಾಮದಲ್ಲಿ ಕೋಕೋ-ಕೋಲಾ ಫೌಂಡೇಶನ್ ಅವರು ಯೋಜನೆಯಿಸ್ತಿರೋ ಮೆಡಿಕಲ್ ಕ್ಯಾಂಪ್ಗೆ ಎಲ್ರು ಹಿರಿಯರು ಗಿರಿಯರು ಬರ್ಬೇಕು, ಬಂದು ಎಲ್ಲ ಸೇವೆ ಪಡೆಯಬೇಕು. ನಾವೆಷ್ಟು ಕೊಡ್ತೀವೋ ಅವ್ರಿಗೆ ಅಷ್ಟೊಂದು ಸೇವೆ ನಾವು ನಮ್ಮ ಕೈಯಲ್ಲಾದಷ್ಟು ಸೇವೆ ಅವ್ರಿಗೆ ಪಡಿಸ್ತೀವಿ. ತಮ್ಮಲ್ಲಿ ಒಂದು ಮಾತು, ಈ ಒಂದು ಎಲ್ದೂರ ಗ್ರಾಮದಲ್ಲಿ ಈ ಒಂದು ಜನರ ಸೇವೆ ಮಾಡ್ತಾ ಇದಾರಲ್ಲ ವೈದ್ಯರು, ಯಾವ ರೀತಿಯಲ್ಲಿ ಅವರ ಒಂದು ಚಿಕಿತ್ಸೆಗೆ ತಾವು ತುರ್ತಾಗಿ ನಾವು ಯಶಸ್ಸಾಗಿ ಎಲ್ಲ ನಿಮ್ಮ ಸಿಬ್ಬಂದಿಯವರು ಸಹಕಾರ ನೀಡ್ತೀವಿ ಅಂದ್ರೆ ಯಾವ್ಯಾವ ಕಾಯಿಲೆಗೆ ಕಣ್ಣು ಒಂದು ಡಿಫ್ರೆನ್ಸ್ ಇವಾಗ ನಾರ್ಮಲ್ ಆಗಿ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ, ಅವ್ರಿಗೆ ಸ್ವಲ್ಪ ಈಗ ಅನಿಮಿಯಾ ಡೆಫಿಷಿಯನ್ಸಿ ಅನ್ನೋದು, ವೈಟಮಿನ್ ಎಲ್ಲ ಸ್ವಲ್ಪ ಜನ ಊಟ ತಿಂತಾರೆ, ಸ್ವಲ್ಪ ಜನ ಊಟ ತಿನ್ನಲ್ಲ. ಫುಡ್ ನ್ಯೂಟ್ರಿಷನ್ ಫುಡ್ ಅಲ್ಲಿ ಹೆಂಗ್ ಕನ್ಸ್ಯೂಮ್ ಮಾಡೋದು, ಯಾವ ಪದಾರ್ಥದಲ್ಲಿ ಎಷ್ಟೊಂದು ಫುಡ್ ನ್ಯೂಟ್ರಿಷನ್ ಇದೆ ಅದೆಲ್ಲ ಹೇಳ್ಕೊಡ್ತೀವಿ. ಹಿರಿಯರು ಎಲ್ಡರ್ಸ್ ಶುಗರ್ ವಿಚಾರ ಆಗಲಿ, ಹಿರಿಯರಿಗೆ ಶುಗರ್ ವಿಚಾರ ಆಗ್ಲಿ, BP ವಿಚಾರ ಆಗ್ಲಿ, ಕಣ್ಣಾಗ್ಲಿ, ಅವ್ರಿಗೆಲ್ಲ ನಾರ್ಮಲ್ ಆಗಿ ಡೆಫಿಷಿಯನ್ಸಿ ಏನಾದ್ರು ಇದೆ ಅವ್ರಿಗೂ ಚೆಕ್ ಮಾಡೋದು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ ಅಂತ. ನಾವು GF ಗ್ಲೋಬಲ್ ಫೌಂಡೇಶನ್ ಹೊಸಕೋಟೆ ಹಾಸ್ಪಿಟಲ್ ಇಂದ ಇಲ್ಲಿ ನಡೀತಿರುವ ಎಲ್ದೂರಲ್ಲಿ ನಡೆಯುತ್ತಿರುವ ಹಮ್ಮಿಕೊಂಡಿರುವ ಕ್ಯಾಂಪ್ಗೆ ಬಂದಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಎಲ್ಲ ಇರೋ ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಮತ್ತು ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಮಾಡಿಕೊಡಲಾಗುತ್ತದೆ. ಬಟ್ ಕಣ್ಣಿನ ಆಪರೇಷನ್ ಬಂದ್ಬಿಟ್ಟು ಕಣ್ಣಿಗೆ ಏನು ನಾವು ಇವಾಗ ಹಿರಿಯರಿಗೆ ಎಲ್ಲರಿಗೂ ಕಣ್ಣಿಗೆ ಏನು ಆಪರೇಷನ್ ಮಾಡಿಸ್ಕೊಡ್ತೀವೋ ಅದು ನಮ್ಮ ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ಎಲ್ಲ ಹಿರಿಯರಿಗೂ ಉಚಿತ ಸೇವೆಯನ್ನು ಮಾಡಿಕೊಡುವ ಇನ್ನೊಂದು ಮಾತು, ಪ್ರತಿಯೊಬ್ಬ ಮನುಷ್ಯನು ಒಂದು ದೇವರ ಕಾರ್ಯಕ್ರಮಕ್ಕೆ ಹೋದ್ರೆ ದೇವರು ಒಂದು ಏನೋ ಹೊರ ಕೊಡ್ತಾರೆ, ನಮಗೊಂದು ಕುಟುಂಬಕ್ಕೆ ಒಂದು ಜನರು ಹೋಗ್ತಾರೆ. ಆ ಜನರು ಕಾಯಿಲೆ ಬಿದ್ದು ನಿಮ್ಮ ಒಂದು ವೈದ್ಯಾಧಿಕಾರಿ ಬಂದ್ರೆ ಆ ಒಂದು ತುರ್ತು ಸೇವೆಗೆ ತಾವು ಯಾವ ರೀತಿ ಸಹಕಾರ ಮಾಡಿ ಆ ಒಂದು ಅವರ ರೋಗಿಯನ್ನ ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ನೀವು ಒಂದು ಯಶಸ್ಸು ಮಾಡ್ತೀವಿ? ಅರ್ಥ ಆಗಿಲ್ಲ ಸರ್ ನಿಮ್ಮ ಕ್ವಶನ್. ಪ್ರತಿಯೊಬ್ಬರು ಒಂದು ಕೆಲ್ಸಕ್ಕೆ ಬೇಕು, ಒಂದು ಒಳ್ಳೇದು ಬೇಕು ಅಂತ ಹೋಗ್ತಾರೆ. ಆ ಜನರು ನಿಮ್ಮ ಹತ್ರ ಬರ್ತಾರೆ, ಡಾಕ್ಟರ್ ನನಗೇನೋ ಒಂದು ಕಾಯಿಲೆ ವಾಸಿ ಆಗುತ್ತೆ, ನಮ್ಮ ಡಾಕ್ಟರ್ ಮಾಡ್ತಾರೆ ಅಂತ. ಆ ಒಂದು ಕಾಯಿಲೆ ವಾಸಿಗೆ ನೀವು ಯಾವ ರೀತಿ ಚಿಕಿತ್ಸೆ ಪಡೆದು ಅವರಿಗೆ ಒಂದು ಈ ಕಾಯಿಲೆಯಿಂದ ಹೊರಮಾಡಿ ಅವರಿಗೆ ಒಂದು ಧೈರ್ಯ ತುಂಬಿ ಒಂದು ಯಶಸ್ಸು ಮಾಡ್ತೀರಿ ಅಂತ? ಸರ್, ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಣ್ಣಲ್ಲಿ ಸುಮಾರು ಕಾಯಿಲೆಗಳು ಬರುತ್ತೆ. ಒಂದಾಗ್ಲಿ ಒಂದು ರಿಫ್ರಾಕ್ಟಿವ್ ಎರರ್ ಅಂದ್ರೆ ಕಣ್ಣಿನ ದೃಷ್ಟಿ ಬರುವಂತದ್ದು. ಇನ್ನೊಂದು ಬಂದ್ಬಿಟ್ಟು ಪೊರೆ ಚಿಕಿತ್ಸೆ ಅಂತೀವಿ, ಅದು ನಮ್ಗೆ 50 ವರ್ಷ ಮೇಲ್ಪಟ್ಟ ಜನರಿಗೆ ಬರುತ್ತೆ. ಈಗ BP ಶುಗರ್ ಅನ್ನೋದು ಎಲ್ಲರಿಗೂ ಕಾಮನ್ ಆಗೋಗಿದೆ, ಪ್ರತಿಯೊಬ್ಬರಿಗೂ ಕಾಮನ್ ಆಗೋಗಿದೆ. ಆ BP ಶುಗರ್ ಬಂದ್ರೆ ಅದು ತಗ್ಗಟ್ಟಂಗೆ ನಮ್ ಕಣ್ಣಿನ ನರ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಚಿಕಿತ್ಸೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಆರಾಮಾಗಿ ಆಗಿರುತ್ತೆ. ಒಂದು ಮಾತು, ಈಗಾಗಲೇ ತಮ್ಮ ವೈದ್ಯ ವೃತ್ತಿನಲ್ಲಿ ತಮ್ಮ ಹಾಸ್ಪಿಟಲ್ ಮಾಡಿದಂಥ ಒಂದು ಜನರ ಸೇವೆ, ಈ ವಿವಿಧ ರೀತಿಯಲ್ಲಿ ಕ್ಯಾಂಪ್ಗಳಲ್ಲಿ ನೀವು ಸೇವೆ ಪಡೆದು
ಎಷ್ಟು ಒಂದು ಜನರಿಗೆ ಈ ಸೇವೆಗೆ ನಿಮ್ಮ ಮಾಡಿದಂಥ ಸೇವೆಗೆ ಯಶಸ್ಸಾಗಿ ಒಂದು ಕಾರ್ಯರೂಪ ತಂದಿದ್ದಾರೆ. ಸರ್ ಇಲ್ಲಿ ಏನು ಅಂತಂದ್ರೆ ನಮ್ಮ ಇವಾಗ ನಾರ್ಮಲ್ ಆಗಿ ಏನು ಅಂತಂದ್ರೆ ಜನರಿಗೆ ಎಲ್ಲಾರು ಇಂಪಾರ್ಟೆಂಟ್, ಆದ್ರೆ ನಮ್ಗೆ ದೃಷ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ಆ ಎಲ್ಲಾರ್ಗು ಒಂದು ತೀರಾ ಬಡವರಿಗೆ ಅಂದ್ರೆ 50 ವರ್ಷ ಮೇಲ್ಪಟ್ಟವರಿಗೆ ಎಲ್ಲಾರ್ಗು ಆಪರೇಷನ್ ಥಿಯೇಟರ್ ಬಂದೇ ಬರುತ್ತೆ, ಸಹಜವಾಗಿ ಬರೋದು ಒಂದು ಇದು. ಹಂಗಾಗಿ ಆ ಎಲ್ಲಾರ್ಗು ನಮ್ಗೆ ಆಪರೇಷನ್ ಮಾಡಿ ಅವ್ರಿಗೆ ಉಚಿತ ಆಪರೇಷನ್ ಮಾಡಿಬಿಟ್ಟು ಉಚಿತ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆ ಕ್ಲೀನ್ ಆಗಿ ನಾರ್ಮಲ್ ಆಗಿ ವಿಷನ್ ಬರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ.